ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರವಾಸದಲ್ಲಿದ್ದರು, ಅಲ್ಲೇ ಠಿಕಾಣಿ ಹೊಡಿದ್ರು. ಬಟ್ ಅಲ್ಲಿಂದ ಬಂದ ನಂತರ ಆರಂಭದಲ್ಲಿ ಸ್ವಲ್ಪ ಮಾರ್ಮಿಕವಾಗಿ ಮಾತನಾಡಿದ್ರು, ನಾನು ಶಾಸ್ತ್ರ ಹೇಳಲ್ಲ, ಹೋಗಿ ಗಿಣಿಶಾಸ್ತ್ರದವ್ನು ಕೇಳಿ ಅಂತೆಲ್ಲ. ಬಟ್ ಆಮೇಲೆ ಒಂದಷ್ಟು ಮಾತಾಡಿದ್ದಾರೆ. ದೆಹಲಿಯಲ್ಲಿ ಹೇಳಬೇಕಾದದನ್ನೆಲ್ಲ ಹೇಳಿ ಬಂದಿದ್ದೀನಿ, ನನ್ನ ಶ್ರಮಕ್ಕೆ ಏನು ಫಲ. ಸಿಎಂ ಮತ್ತು ಖರ್ಗೆ ಭೇಟಿ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ದಾಳವನ್ನು ಉರುಳಿಸಿದಾರಂತೆ. ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಸಿಎಂ ಗಮನಕ್ಕೆ ತರೋದಕ್ಕೆ ಡಿ ಕೆ ಶಿ ಒತ್ತಾಯ ಮಾಡಿದಾರಂತೆ. ಪವರ್ ಶೇರಿಂಗ್ ಅಷ್ಟೇ, ಬೇರೆಯದಕ್ಕೆ ಅವಕಾಶ ಇಲ್ಲ. ಬೇರೆಯದ್ದು ಅಂತಂದರೆ ಸಂಪುಟ ಪುನರ್ರಚನೆಗೆ ಕಂಡೀಷನ್ ಹಾಕಿಯೇ ಬೆಂಗಳೂರು ಫ್ಲೈಟ್ ಹತ್ತಿದಾರಂತೆ ಡಿ ಕೆ ಶಿವಕುಮಾರ್. ಪಬ್ಲಿಕ್ ಟಿವಿಯಲ್ಲಿ ಡಿ ಕೆ ಶಿ ಡೆಲ್ಲಿ ವಿಸಿಟ್ನ ಸೀಕ್ರೆಟ್ ಇದು, ಹೇಳೋದನ್ನೆಲ್ಲ ಹೇಳಿ ಬಂದಿದ್ದೀನಿ. ಅವ್ರು ಅವತ್ತಿಂದನೂ ಕ್ಲೈಮ್ ಮಾಡ್ತಾ ಇರೋದು ಅದೇ ಅಲ್ವಾ, ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಎಷ್ಟು ಶ್ರಮ ಹಾಕಿದ್ದೀನಿ, ಪಕ್ಷವನ್ನು ಹೇಗೆ ಕಟ್ಟಿದ್ದೀನಿ, ಹೇಗೆ ಸಂಘಟನೆ ಮಾಡಿದ್ದೀನಿ, ಅದಕ್ಕೆ ನನಗೆ ಪ್ರತಿಫಲವನ್ನು ಕೊಡಿ, ಅರ್ಥಾತ್ ಕೂಲಿ ಕೊಡಿ. ಅಂದರೆ ಪವರ್ ಶೇರಿಂಗ್ ಅಂದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಅದನ್ನು ಮಾತ್ರ ಹೇಳಿ ಬಂದಿದ್ದಾರಂತೆ ಡಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ನಾನು ಶಾಸ್ತ್ರ ಹೇಳಲ್ಲ, ನಾನು ಹೋಗಿ ಗಿಣಿಶಾಸ್ತ್ರದವ್ರನ್ನ ಕೇಳಿ ಹಾಗೆ ಹೀಗೆ ಎಂದವರು ಅಲ್ಲಿ ಮಾತ್ರ ಖಡಕ್ಕಾಗೆ ಮಾತಾಡಿ ಬಂದಿದ್ದಾರೆ ಅಂತಕ್ಕಂಥದ್ದು ಇನ್ಸೈಡ್ ಸ್ಟೋರಿ. ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಖಡಕ್ ಮಾತಿಗೆ ಖರ್ಗೆ ಅವರ ರಿಯಾಕ್ಷನ್ ಏನು ಅಂತ? ಅರವಿಂದ್, ಈ ಸಮಯದಲ್ಲಿ ಪಟ್ಟಿಡಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಿನ್ಯಾವ ಸಮಯ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಯಾಕಂದರೆ ಪವರ್ ಶೇರಿಂಗ್ ಇದೆ, 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದಾದರೆ 2.5 ವರ್ಷದ ಅವಧಿ ಮುಗಿತಾ ಬಂದಿದೆ. ಇಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಂಥವ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಅಧಿಕಾರಕ್ಕೆ ತರೋಕ್ಕೆ ಇಬ್ಬರದು ಕೂಡ ಸಮಾನ ಪಾತ್ರ ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು, ಕಾರ್ಯಕರ್ತರುಗಳು ಕೂಡ ಮಾತಾಡ್ತಿರೋ ಸಂದರ್ಭದಲ್ಲಿ 2.5 ವರ್ಷದ ನಂತರ ನನ್ನ ಹಕ್ಕೇನಿದೆ ಅದನ್ನು ನಾನು ಮಂಡಿಸ್ತೀನಿ ಅನ್ನುವಂಥದ್ದು ಸಹಜವಾದ ಪ್ರಶ್ನೆಯನ್ನು ಖರ್ಗೆ ಅವರ ಮುಂದೆ ಎತ್ತಿದ್ದಾರೆ ಅನ್ನುವಂಥದ್ದು. ಅಂದರೆ ಕ್ಯಾಬಿನೆಟ್ ರಿಶಫಲ್ ಆ ರೀತಿ ಯಾವುದಕ್ಕೂ ಅವಕಾಶ ಇಲ್ಲ, ನನ್ನ ಪಾಲಿನ ಅಧಿಕಾರ ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರ ಹಕ್ಕನ್ನು ಮಂಡಿಸಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಖರ್ಗೆ ಅವರು ಕೂಡ ಈ ವಿಚಾರ ಗೊತ್ತಿರುವಂಥದ್ದು, ಯಾಕಂದರೆ ಹೊಸ್ತೇನೂ ಇಲ್ಲ ಅದರಲ್ಲಿ, ಮತ್ತು ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಈ ಸಮಯದಲ್ಲಿ ಅನ್ನುವಂಥದ್ದು ಬಹುಶಃ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದಿರುವಂಥ ದೊಡ್ಡ ಸವಾಲು ಕೂಡ. ಹಾಗಾಗಿ ಆದಷ್ಟು ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನಂತೂ ಮಾಡದಂತೆ ಕಾಣಿಸ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದಿರುವಂಥದ್ದು ಯಾವ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಕ್ಲಾರಿಟಿ ಇರೋದ್ರಿಂದ ಅದನ್ನು ಹೈಕಮಾಂಡ್ ಹೇಗೆ ಕ್ಲಿಯರ್ ಮಾಡುತ್ತೆ, ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅರವಿಂದ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು ಈಗ ಬಿಟ್ಟರೆ ಮತ್ತಿನ್ಯಾವಾಗಲೂ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟನ್ನು ಸಡಿಲಿಸೋದಿಲ್ಲ ಅಂತಕ್ಕಂಥದ್ದು. ಓಕೆ, ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಏನೋ ಈಗ ಹೇಳಿ ಬಂದಿದ್ದಾರೆ. ಆದರೆ ಹೈಕಮಾಂಡ್ ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆನ ಇಡುತ್ತಾ ಅಥವಾ ಇಲ್ಲ ಆಗಿದ್ದಾಗಲಿ ನೋಡೋಣ ಅಂತ ಅನ್ನತ್ತ. ಪವರ್ ಪೊಲಿಟಿಕ್ಸು, ದೆಹಲಿಗೆ ಸಿಎಂ DCM ಪರೇಡ್ ಏನು ಮಾಡ್ತಾ ಇದ್ದಾರೆ, ಈ ವಿಚಾರ ಹಲವು ರೀತಿಯಾದಂಥ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿವಿ ಮಾತು ಹೇಳಿದ್ದಾರೆ. ಬಹಿರಂಗ ಮಾತು ಬೇಡ, ತಾಳ್ಮೆಯನ್ನು ಕಳೆದುಕೊಳ್ಳುವುದು ಬೇಡ ಅನ್ನುವಂಥ ಮಾತನಾಡಿದ್ದಾರೆ. ನಿಮ್ಮ ಶ್ರಮ ಹೈಕಮಾಂಡ್ಗೆ ಗೊತ್ತಿದೆ, ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಲಿ, ತಾಳ್ಮೆಯಿಂದ ಇರಿ ಅಂತ DKಗೆ ಖರ್ಗೆ ಅವರು ಕಿವಿ ಮಾತು ಹೇಳಿ ಕಳಿಸಿದಾರಂತೆ. ಸೊ ಹೈಕಮಾಂಡ್ ಮಟ್ಟದ ಪರಿಸ್ಥಿತಿ ಸುಧಾರಿಸುವವರೆಗೆ ಕಾಯುವುದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಖರ್ಗೆ ಅವರ ಮಾತಿಗೆ ಡಿ ಕೆ ಶಿವಕುಮಾರ್ ಮೌನ ವಹಿಸ್ತಾರಾ ಅಥವಾ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾರಾ, ಡೆಡ್ಲೈನ್ ಮೂಲಕ ಮತ್ತೆ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಬೇರೆ ಆಪ್ಷನ್ನೇ ಇಲ್ಲ ಈಗ. ಯಾಕಂದ್ರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದನ್ನು ಅವರೇ ಪದೇ ಪದೇ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಶಿರಬಾಗಿ ನಡಿಬೇಕಾಗತ್ತೆ. ಸ್ವಲ್ಪ ಕಾಯಿರಿ ಅಂದರೆ ಕಾಯಬೇಕಾಗತ್ತೆ. ಬೇರೆ ಆಪ್ಷನ್ ಏನಿದೆ? ಅವ್ರು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಕೊಳ್ತಾರಾ? ಅಂಥ ಪರಿಸ್ಥಿತಿ ಇಲ್ವಲ್ಲ, ಹಂಗೆ ಹೋಗುವಂಥ ಪರಿಸ್ಥಿತಿ ಇಲ್ವಲ್ಲ ಅವರಿಗೆ. ಅಂದ್ರೆ ಅರ್ಥ ಎಲ್ರಿಗೂ ಕೂಡ ಸದ್ಯಕ್ಕೆ ಏನು ಬದಲಾವಣೆ ಆಗೋದು ಬೇಕಾಗಿಲ್ಲ, ಸ್ವಲ್ಪ ಕಾಯಿ. ಎಕ್ಸಾಕ್ಟ್ಲಿ, ಸಿದ್ದರಾಮಯ್ಯನವರು ಕಾಯಬೇಕು, ಡಿ ಕೆ ಶಿವಕುಮಾರ್ ಕಾಯಬೇಕು, ಎಲ್ಲರೂ ಕೂಡ ಕಾಯಬೇಕು ಅಂತಕ್ಕಂಥ ಲೆಕ್ಕಾಚಾರ. ಎಸ್.